ನಮಸ್ಕಾರ. ಪಾರ್ಟ್ 1ನಲ್ಲಿ ನೆಕ್ ಕಟ್ ಮಾಡೋದು ಹೇಗೆ ಮತ್ತು ನೆಕ್ಕನ್ನು ಹೇಗೆ ಐರನ್ ಮಾಡ್ಕೋಬೇಕು, ನೆಕ್ ಬ್ರಾಡ್ ಹೇಗೆ ತೊಗೋಬೇಕಂತ ತೋರಿಸ್ಕೊಟ್ಟೆ. ಈಗ ಪಾರ್ಟ್ 2ಅಲ್ಲಿ ನಾನು ನಿಮಗೆ ನೆಕ್ಕನ್ನು ಹೇಗೆ ಫಿನಿಷ್ ಮಾಡ್ಕೋಬೇಕು ಮತ್ತು ನೆಕ್ಕು ಬ್ಯಾಕ್ ನೆಕ್ ಹೇಗೆ ಅಟ್ಯಾಚ್ ಮಾಡಬೇಕು, ಬ್ಲೌಸ್ಗೆ ಪೈಪಿಂಗ್ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ನಾನು ನೆಕ್ ಐರನ್ ಮಾಡ್ಕೊಂಡಾಯಿತು. ಈಗ ಆಲ್ ಓವರು 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ಥರ. ಈಗ ಎಷ್ಟು ಸ್ಟಿಚ್ ಹಾಕ್ಬೇಕು, ಆ್ಯಕ್ಚುಲಿ ಎಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ತುದಿಯಲ್ಲಿ ಎಷ್ಟು ಸ್ಟಿಚ್ ಹಾಕಬೇಕು. ಏನಕ್ಕೆ ಈ ಥರ ಹಾಕ್ತೀವಿ ಅಂದರೆ ಕ್ಯಾನ್ವಾಸ್ ಓಪನ್ ಆಗಬಾರ್ದು ಅಂತ, ನಾವು ಐರನ್ ಮಾಡಿರ್ತೀವಲ್ಲ ಅದು ಓಪನ್ ಆಗಬಾರ್ದು ಅಂತ ನಾವು ಎಷ್ಟು ಸ್ಟಿಚ್ಚನ್ನು ಹಾಕ್ಕೊತೀವಿ. ಎಲ್ಲ ನೆಕ್ಸ್ಗೂ ಈ ಥರ ಹಾಕೋಬೇಕು ಕಂಪಲ್ಸರಿ. ಈಗ ಎಲ್ಲೆಲ್ಲಿ ಕಾರ್ನರ್ಸ್ ಇದೆ ಅಲ್ಲಿ ಕಟ್ಸ್ಕೊಡಿ ಸ್ವಲ್ಪ ಕ್ರಾಸಾಗೆ. ಈಗ ಒಂದು ಟೆನ್ಷನ್ ಸ್ಟಿಚ್ ಹಾಕೊಳ್ಳಿ. ಓವರಾಲ್ ಕ್ಲಾತ್ ಫೋಲ್ಡ್ ಮಾಡಿ ಒಂದು ಟೆನ್ಷನ್ ಸ್ಟಿಚ್ ಹಾಕಬೇಕು. ಓವರಾಲ್ ಎಕ್ಸ್ಟ್ರಾ ಕ್ಲಾತ್ ಅದು ಕಟ್ ಮಾಡಿ, ಎಷ್ಟು ಕ್ಲಾತ್ ಕಟ್ ಮಾಡಿ, ಕ್ಯಾನ್ವಾಸ್ ಕಾಣಬೇಕು ನಮಗೆ. ಓಕೆ, ಈಗ ನಾವು ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟ್ಟ ಸೆಂಟ್ರ್ ಮಾಡ್ಕೊಳ್ಳಿ, ರೈಟ್ ಸೈಡ್ ಇರಬೇಕು ಬ್ಯಾಕ್ ಪಾರ್ಟ್ ಸೆಂಟ್ರ್ ಕಟ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬಿಡ್ತು 2.5 ಇಂಚು ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ಸೆಂಟ್ರ್ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ಬ್ಲೌಸಿನ ಸೆಂಟ್ರ್ ಪಾರ್ಟು ಮತ್ತು ನೆಕ್ ಸೆಂಟ್ರ್ ಪಾರ್ಟ್ ಎರಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ 2.5 ಇಂಚ್ಗೊಂದು ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಪಕ್ಕ ಹಾಕಬೇಕು. ಈಗ ಈ 2.5 ಇಂಚಿಂದ ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಹೊಲ್ಕೊಂಬನೆ ಸ್ಟಿಚ್ ಹಾಕಬೇಕು. ಕ್ಯಾನ್ವಾಸ್ ಪಕ್ಕ ಹಾಕಬೇಕು. ಇದಕ್ಕೆ ನಾವು ಫಿನಿಷಿಂಗ್ ಸ್ಟಿಚ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಕ್ಯಾನ್ವಾಸ್ ಪಕ್ಕ ಬರಬೇಕು. ಕ್ಯಾನ್ವಾಸ್ ಮೇಲೆ ಒಂದು ದಾರ ಕೂಡ ಬರೋಂಗಿಲ್ಲ. ಓಕೆ, ಈಗ 1/4 ಇಂಚ್ ಬಿಟ್ಟು ಕಟ್ ಮಾಡಿ. ಕಂಪಲ್ಸರಿ 1/4 ಇಂಚು 0.25 ಇಂಚಸ್ ಬಿಟ್ಟು ಕಟ್ ಮಾಡಬೇಕು. ಈಗ ಕಾರ್ನರ್ಸಲ್ಲಿ ಕಟ್ಸ್ಕೊಡ್ಬೇಕು. ಇಲ್ಲಿ ಸೆಂಟ್ರಲ್ಲಿ ಮತ್ತು ಕಾರ್ನರ್ಸಲ್ಲಿ ಕಟ್ಸ್ಕೊಡ್ಬೇಕು. ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಹಾಕ್ಕೋಬೇಕೀಗ. ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ಎಷ್ಟು ಸ್ಟಿಚ್ಚು ತುಂಬ ನೀಟಾಗಿ ಬರಬೇಕು. ಕಾರ್ನರ್ಸಲ್ಲಿ ಫಿನಿಶ್ ನೀಟಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ಟಿಚ್ ಬೇಡ ಸರ್ ನನಗೆ ಅಂತಂದರೆ ಆ ಸ್ಟಿಚ್ಚನ್ನು 2 ಸಲ ಹಾಕೋಬೇಕು. 2 ಸಲ ಹಾಕ್ಕೊಂಡು ಐರನ್ ಮಾಡ್ಕೊಳ್ಳಿ. ಅವಾಗ ಸ್ಟಿಚ್ ಕಾಣಿಸಲ್ಲ ಅಷ್ಟೇ, ನಿಮಗೆ ಸೀಮ್ಲೆಸ್ ಆಗುತ್ತೆ. ಓಕೆ, ನಾನೀಗ ಇದಕ್ಕೆ ಪೈಪಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೈಪಿಂಗ್ ಹಾಕ್ತೀನಿ. ಅಲ್ಲಿ ಕಟ್ ಮಾಡ್ಕೊಳ್ಳಿ, ಅರ್ಧ ಇಂಚ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು 8 ಮಾರ್ಕ್ ಶೇಪಲ್ಲಿ ಪೈಪಿಂಗ್ ಕೊಡ್ಸ್ಕೋಬೇಕು. ಈ ಥರ ಇಲ್ಲಿ ಕಟ್ ಮಾಡಿ ಕಾರ್ನರಲ್ಲಿ, ಎಲ್ಲೆಲ್ಲಿ ಕಾರ್ನರ್ಸಲ್ಲಿ ಕಟ್ ಮಾಡಬೇಕು ಕಾರ್ಡಿಂಗ್ನ. ಮತ್ತು ಅದ್ಮೇಲೆ ಇಟ್ಟು ಓವರ್ಲಪ್ ಮಾಡಿಕೊಂಡು ಕಾರ್ಡಿಂಗ್ ಹೊಲ್ಕೊಳ್ಳಿ. ಮತ್ತು ಕಾರ್ನರ್ ಬಂತು ಇಲ್ಲಿ ಕಟ್ ಮಾಡಿ ಮತ್ತು ವಾಪಸ್ಸು ಮತ್ತು ಓವರ್ಲಪ್ ಮಾಡಿ ಕಾರ್ಡಿಂಗ್ ಹೊಲ್ಕೋಬೇಕು ಈ ಥರ. ಓಕೆ, ಈಗ ನಿಮ್ಮ ಮುಂದೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಕಾರ್ಡಿಂಗು. ಓಕೆ, ಥ್ಯಾಂಕ್ ಯು ವೆರಿ ಮಚ್.